ಬರ್ರಿ ಇಂಟರ್ವ್ಯೂ ತಗೋತೀನಿ ಬರ್ರಿ ಅಂತ ನಿಜ ಮಾಡಿ ಹೇಳ್ತನಕ ಇಲ್ಲಿ ಮಟ್ಟ ಹುಡುಕ್ಯಾಡ್ರೆ ಯಾವ ಚಾನಲ್ನಾಗೂ ನನ್ನ ಇಂಟರ್ವ್ಯೂ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂದ್ರ ಫಸ್ಟ್ ನನ್ನ ಮನಸ್ಸಿನ ಆಸೆ ಫಸ್ಟ್ ನನ್ನ ಇಂಟರ್ವ್ಯೂ ಅನುಶ್ರೀ ಅಕ್ಕನ್ ಚಾನಲ್ದಾಗ ಹೋಗ್ಬೇಕಂತೇಳಿ. ಅದಕ್ಕೋಸ್ಕರ ಇನ್ನ ಮಟ್ಟ ನಾ ಇಂಟರ್ವ್ಯೂ ಕೊಟ್ಟಿಲ್ಲ. ಯಾವಾಗಾರ ನಿಮಗೆ ಟೈಮ್ ಸಿಕ್ಕಾಗ ನಮ್ಮನ್ನು ಕರೀರಿ. ಇದು ನನ್ನ ಭಾಗ್ಯ. ಉತ್ತರ ಕರ್ನಾಟಕದ ಹೆಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾರೆ ಅಂದ್ರೆ ನಾ ಬಿಡ್ತೀರಾ? ಒಂದ್ ಕೆಲಸ ಮಾಡೋಣ ಬಾಳು, ಆ ಇಂಟರ್ವ್ಯೂನ ನಾವು ನಮ್ಮ ಉತ್ತರ ಕರ್ನಾಟಕದಲ್ಲೇ ಶೂಟ್ ಮಾಡೋಣ ಕಣೋ, ಏನಂತೀರಾ? ಸೋ ಸ್ವೀಟ್. ನಿಜವಾಗ್ಲೂ ಬಾಳು ಬೆಳಗುಂದಿಯಲ್ಲಿರುವಂತಹ ವಿನಯತೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಅಭಿಮಾನಿಗಳು ಬಂದಿದ್ದಾರೆ ಆತನನ್ನ ಭೇಟಿ ಮಾಡೋದಕ್ಕೆ. ಆದ್ರೆ ಕೆಲವು ಅಭಿಮಾನಿಗಳನ್ನ ನಾವು ವೇದಿಕೆ ಮೇಲೆ ಕರೆದಿದ್ದೇವೆ. ದಯವಿಟ್ಟು ಬಾಳು ಫ್ಯಾನ್ಸ್ ಯಾರೆಲ್ಲ ಇದಾರ ಬನ್ನಿ ತಮ್ಮ. ನಮ್ಮ ಬಾಗಲಕೋಟೆಯಲ್ಲಿ ಇವತ್ತು ಸೇರಿರುವಂತಹ ಎಲ್ಲ ಬಾಳು ಬೆಳಗುಂದಿ ಅಭಿಮಾನಿಗಳು ಎಷ್ಟು ಜನ ಬಂದಿದಾರೋ ಅವ್ರಿಗಾಗಿ ಎಷ್ಟು ಪ್ರೀತಿ ತಂದಿದ್ದೀರಾ. ಅದ್ರ ಜೊತೆಗೆ ಬಹಳ ಅಭಿಮಾನದಿಂದ ನಮ್ಮ ಬಾಳು ಬೆಳಗುಂದಿ ಅವರಿಗೆ ಒಂದು ದೊಡ್ಡ ಉಡುಗೊರೆ ತಂದಿದ್ದಾರೆ ಬಾಳು. ಆ ದೊಡ್ಡ ಉಡುಗೊರೆ ನಿನ್ನ ಬಲಭಾಗದಲ್ಲಿದೆ. ನಮ್ಮ ಬಾಳು ಬೆಳಗುಂದಿಯವರ ಎಲ್ಲ ಅಭಿಮಾನಿಗಳು ಸೇರಿ 20 ಅಡಿ ಕಟ್ಟೋಟ ಬಾಳು ಬೆಳಗುಂದಿ. ಅಲ್ಲಿ ನಿಂತಿರೋ ಕಟೌಟ್ ನೋಡಿ ಬಹಳ ಖುಷಿ ಆಗತ್ತೆ. 20 ಅಡಿ ಎತ್ತರದ ಕಟೌಟ್ ತಮ್ಮ. ನಿಜವಾಗ್ಲೂ ನಾ ಅಷ್ಟು ಎತ್ತರ ಇಲ್ಲಕ್ಕ, ನನಗಿಂತನೂ ಉದ್ದ ಕಟೌಟ್ ಮಾಡಿಸ. ನಿನ್ನ ಪ್ರತಿಭೆ ವ್ಯಕ್ತಿತ್ವ ಅಷ್ಟು ಎತ್ತರ ಇದೆ, ಅದಕ್ಕಾಗಿ ಅಭಿಮಾನಿಗಳು ನಿನಗಾಗಿ ಕಟ್ಟಿದ್ದಾರೆ ಅದನ್ನ. ಥ್ಯಾಂಕ್ ಯು ಸೋ ಮಚ್. ನಾ ಎಷ್ಟು ಚಿರಋಣಿ ಆಗಿದ್ರು ಕಮ್ಮಿನ ಐತಿ. ಅಂತ ಒಂದು ಕಟೌಟ್ ಯಾರ್ದೋ ಒಂದೊಂದು ನೋಡ್ತಿದ್ವಿ ಸಿನಿಮಾ ಹೀರೋಗಳದಾಗಲಿ ಒಂದು ಗಣ್ಯ ವ್ಯಕ್ತಿಗಳದಾಗ್ಲಿ ನೋಡ್ತಿದ್ವಿ. ಇವತ್ತು ಆ ಲಿಸ್ಟ್ ಅಲ್ಲಿ ನಮ್ಮನ್ನು ಸೇರ್ಸ್ಯಾರಂದ್ರೆ ನನ್ನಂತ ಪುಣ್ಯವಂತ ಇನ್ನೊಬ್ಬ ಇಲ್ಲ. ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬೆಳೆಯವ್ರನ್ನ ತುಳ್ಕೊಂಡು ಬೆಳೆದವನಲ್ಲ ನಮ್ ಬಾಸು, ಬೆಳೆಯವ್ರನ್ನ ಬೆಳೆಸ್ಕೊಂಡು ಬೆಳೆದವನು. ಓ ಬಾಳು ಬೆಳಗುಂದಿ ಬಾಸು. ವಾವ್, ಬಾಳು ಬೆಳಗುಂದಿ ಅಂದ್ರ BB ಬ್ರ್ಯಾಂಡ್ ಅಂದಂಗ. ಇವರು ನನ್ನ ಲಾವಣ್ಯ ಸಾಂಗ್ ಆಗಿರ್ಬೋದು, ನನ್ನ ಹುಟ್ಟಿದ ಊರಿಗೆ ಕಟ್ಟಿ ಬಡಿತಾರ, ಶನಿವಾರ ದಿವಸ ನಮ್ಮೂರ್ ಸಂತಿ, ಇಲ್ಲಿ ಎಲ್ಲರಿಗೂ ಗೊತ್ತು. ಅದನ್ನ ಡೈರೆಕ್ಷನ್ ಮಾಡಿ ಕ್ಯಾಮ್ರಾ ವರ್ಕ್ ಮಾಡಿದಂತ ನಮ್ಮ ಅರುಣ್ ಬಸರಿಗೆ ಅಂತೇಳಿ ಸೂಪರ್. ಅವ್ರಿಗೂ ನನ್ನ ಕಡೆಯಿಂದ ಈ ಹಾಡು ಗೆಲ್ಲಕ್ಕೆ ಎಲ್ಲರದು ಪ್ರತಿ ಒಬ್ಬರದ್ದು ನಮ್ಮ ಟೀಮ್, ನಮ್ಮ ಸಂಗಮೇಶ್ ಮಾಮ ಆಗಲಿ, ನಮ್ಮ ಬೀರಪ್ಪ ಮಾವ, ಸತೀಶ್ ಅಣ್ಣ, ನಾಗೇಶ್ ಅಂತ ಹೇಳದಾನ, ನಮ್ಮ ಮನೆಯವ್ರಾಗ್ಲಿ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದಾಗನ ಮತ್ತೆ ಜನ ಆವಾಗ ಆ ಸಾಂಗ್ ಗೆಲ್ಲಕ್ ಸಾಧ್ಯ. ನಾ ಒಬ್ಬನ ಏನು ಮಾಡ್ಲಿ, ನಾನು ಒಬ್ಬನಿಂದ ಏನು ಸಾಧ್ಯ ಇಲ್ಲ. ಎಲ್ಲರೂ ಅದಾರ ಅಂತೇಳಿ ಇಲ್ಲಿ ಮಠ ಬಂದಿನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ತಮ್ಮ. ಬಾಗಲಕೋಟೆಗೆ ಬಂದಿದೀವಿ. 100% ನಿನ್ನ ಹಾಡನ್ನ ಕೇಳೋದಕ್ಕೆ ನಿಮ್ಮ ವೈಫು ನಿಮ್ ಹೆಂಡತಿ ಬಂದಿರ್ಲೇಬೇಕು. ಎಲ್ಲದಾರ? ಬಂದಾರ. ಬನ್ನಿ ಕರ್ಕೊಂಬ ತಮ್ಮ. ಹುಷಾರಾಗಿ ಕರ್ಕೊಂಬ ಅವ್ರನ್ನ, ಹುಷಾರಾಗಿ ಕರ್ಕೊಂಬ. ಇದು ನಮ್ ತಮ್ಮ ಬಾಳು ಬೆಳಗಂದಿ ಅವರ ಮಡದಿ. ತಮ್ಮೆಲ್ರಿಗೂ ಪರಿಚಯ ಇದೆ. 7 ತಿಂಗಳು ತುಂಬು ಗರ್ಭಿಣಿ. ಆದ್ರೂ ಕೂಡ ತನ್ನ ಪ್ರೀತಿ, ತನ್ನ ಗಂಡನಿಗೆ ಸಪೋರ್ಟ್ ಮಾಡೋದಕ್ಕೆ ಬಾಗಲಕೋಟೆಲಿ ಇಷ್ಟೋ ತನಕ ಕೂತಿದ್ದಾರೆ. ನಿಮ್ಮ ಯಜಮಾನರ ಪ್ರೀತಿ, ಅಭಿಮಾನ ನೀವು ನೋಡ್ತಿದ್ದೀರಾ. ನಮ್ಮ ಜೂನಿಯರ್ ಬಾಳುನು ಇದನ್ನ ನೋಡ್ತಾ ಇರ್ತಾರೆ, ಕೇಳಿಸ್ಕೊತಾ ಇರ್ತಾರೆ. ಹೆಂಗ್ ಅನ್ಸ್ತಾ ಇದೆ? ಎಷ್ಟು ಹೆಮ್ಮೆ ಅನ್ಸ್ತಾ ಇದೆ? ನಾನ್ ಹೇಳುದ್ರಾಗ ಏನಿಲ್ಲಕ್ಕ, ಈ ಜನಗಳ ಅಭಿಮಾನಿಗಳನ್ನ ಹೇಳಕತ್ತಾರ. ಅವ್ರು ಹೇಳೋ ಉತ್ತರನೇ ನಂದು ಅಷ್ಟೇ. ಚೆನ್ನಾಗಿ ಹಾಡಕತ್ತಾರ.
ಹಿಂಗೆ ಆಡಲಿ, ಆಲ್ ದ ಬೆಸ್ಟ್. ಇನ್ನೂ ಬೆಳಿಲೈತೆ ಹಾರೈಸ್ತೀವಿ, ಹಂಗೆ ಸಪೋರ್ಟು ಮಾಡ್ತೀವಿ. ವಾ ವಾ. ಮತ್ತು ಜಿಗೆ ಯಾವತ್ತು ನಾನು ಚಿರಋಣಿಯಾಗಿರ್ತೀನಿ. ಯಾಕಂದ್ರೆ ಅವ್ರನ್ನ ಉತ್ತರ ಕರ್ನಾಟಕದಾಗ ಅಷ್ಟ ಇದ್ದವ್ರನ್ನ ಹೋಗಿ ಇಡೀ ಕರ್ನಾಟಕಕ್ಕೆ ಸದ್ದು ಮಾಡಿ ತೋರ್ಸ್ಯಾರ. ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಈಗ ನಮ್ದೊಂದು ಆಸೆ ತಮ್ಮ, ನೀನು ಇದಿ, ಮೇಡಮ್ ಇದಾರ, ತುಂಬು ಗರ್ಭಿಣಿ ನಮ್ಮ ಜಿ ಕುಟುಂಬಕ್ಕೆ ಬಂದಿದ್ದಾರೆ. ಅವರನ್ನ ನಾವು ಬರಿಗೈಲಿ ಕಳ್ಸಲ್ಲ. ಆ ತುಂಬು ಗರ್ಭಿಣಿಗೆ ನಮ್ಮ ಕುಟುಂಬದ ಪರವಾಗಿ ಬಾಗಲಕೋಟೆಯಲ್ಲಿ ಸೀಮಂತ ಮಾಡಿ ಮಡಿಲು ತುಂಬಿ ಇವತ್ತು ಕಳಿಸ್ತೀವಿ. ದಯವಿಟ್ಟು ಮುತ್ತೈದೆ ಹೆಣ್ಣು ಮಕ್ಕಳು ವೇದಿಕೆ ಮೇಲೆ ಬರಬೇಕು. ಈ ಮಡಿಲು ತುಂಬೋ ಶಾಸ್ತ್ರವನ್ನ ವಿದ್ಯಾ ಸರಸ್ವತಿಯರಿಬ್ಬರಿದ್ದಾರೆ, ಲಕ್ಷ್ಮೀ ನಾಗರಾಜ್ ಹಾಗೂ ಇಂದು ನಾಗರಾಜ್ ಮೇಡಮ್ ಅವರು. ದಯವಿಟ್ಟು ತಾವಿಬ್ರು ಇದನ್ನ ನಡೆಸ್ಕೊಟ್ರೆ ಅದಕ್ಕೆ ಬಹಳ ಶುಭವಾಗತ್ತೆ. ಹುಲಿ ಹುಲಿ. ತಮ್ಮ ಖುಷಿನಾ? ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ ಅದಕ್ಕೆ. ನಿಜವಾಗ್ಲೂ ಜಿ ಕುಟುಂಬ ಅದ ಬರೀ ಹೆಸರಿಗೆ ಅಷ್ಟ ಅಲ್ಲ, ಇವತ್ತು ನನಗೂ ಕೂಡ ಒಂದು ಕುಟುಂಬ. ನಿಜವಾಗ್ಲೂ ಬಾಳ ಪುಣ್ಯ ಮಾಡೀನಿ. ನಾ ಅನ್ನೋಕ್ಕಿಂತ ನನ್ನ ಮಗನೂ ಮಗಳು ಗೊತ್ತಿಲ್ಲ, ಬಾಳ ಪುಣ್ಯ ಮಾಡ್ಯಾನ. ಯಾಕಂದ್ರೆ ಸರಸ್ವತಿ ಅಂತ ಇರುವಂತ ಎರಡು